ಸುಮಾರು ಜನಕ್ಕೆ ಈ ಮಂಡಿ ನೋವು, ಜಾಯಿಂಟ್ ಪೇಯ್ನು ಎಷ್ಟೇ ಮಾಡಿದ್ರು ಕಡಿಮೆ ಆಗ್ತಿರಲ್ಲ. ಇವತ್ತು ನಾನು ಹೇಳೋ ಈ 4 ಎಕ್ಸರ್ಸೈಸನ್ನ ನೀವು ಮನೆಯಲ್ಲೇ ಮಾಡಿದ್ರೆ ಆಯ್ತಾ, ನಿಮಗೆ 5ರಿಂದ 10 ನಿಮಿಷದಲ್ಲಿ ರಿಲೀಫ್ ಸಿಗುತ್ತೆ. ಅದ್ಯಾವ್ದಪ್ಪ ಎಕ್ಸರ್ಸೈಸು ಅಂತ ಹೇಳೋದಕ್ಕಿಂತ ಮುಂಚೆ ಆಯ್ತಾ, ನಾನು ಮ್ಯಾಟ್ ರೆಡಿ ಮಾಡ್ಕೊಂಡಿದ್ದೀನಿ, ನನ್ನ ಕಣ್ಣಿಗೆ ಗಾಗಲ್ಸ್ ಹಾಕ್ಕೊಂಡಿದ್ದೀನಿ. ಗಾಗಲ್ಸ್ ಎಂತಕ್ಕೆ ಅಂತ ಹೇಳಿದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಅದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನೋಡಿ, ಇಲ್ಲಿ ಎಕ್ಸರ್ಸೈಸನ್ನು ನೀವು ಯಾರು ಬೇಕಾದರೂ ಫಾಲೋ ಮಾಡ್ಬೋದು. 18ಇಂದ ಒಂದು 50-60 ವರ್ಷದವರೆಗೂ ಸಿಂಪಲ್ ಆಗಿರುವಂಥ ಎಕ್ಸಸೈಸು ಇದು. ಕರೆಕ್ಟಾಗಿ ಮಾಡಿದ್ರೆ ಮನೆಯಲ್ಲೇ ಆಯಿತಾ, ನಿಮ್ಮ ಈ ಪೇಯ್ನ್ಸ್ಗಳು ಏನಿದೆ, ಈ ಮಂಡಿ ನೋವು ಪೇಯ್ನ್ಗಳು ಏನಿದೆ, ಇದು ರಿಲೀಫ್ ಆಗೋದಕ್ಕೆ ಶುರು ಆಗುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಇದನ್ನು ಹೇಗೆ ಮಾಡಬೇಕು, ಈ 4 ಎಕ್ಸಸೈಸ್ಗಳು ಯಾವ್ದು ನಿಮ್ಮ ಮನೆಯಲ್ಲಿ ಯಾವಾಗ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಅಂತ ಎಕ್ಸಸೈಸ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಇದು ರಾ ವಿಡಿಯೋ ಆಗಿರುತ್ತೆ, ಯಾವುದೇ ರೀತಿ ಎಡಿಟಿಂಗ್ ಇರಲ್ಲ. ನೀವು ಇದನ್ನು ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡ್ಬಿಟ್ಟು ನನಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ರೀತಿ ನಿಮಗೆ ರಿಲೀಫ್ ಆಯಿತು ಅಂತ ಆಯಿತಾ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಮೊದಲನೇ ಎಕ್ಸಸೈಸ್ ಏನು ಅನ್ನೋದನ್ನು ತೋರಿಸ್ತೀನಿ. ಸೊ ಮೊದಲನೇ ಎಕ್ಸಸೈಸ್ ಬಂದ್ಬಿಟ್ಟು ಕ್ವಾಡ್ ಟೈಟ್ನಿಂಗ್ ಅಂದ್ಬಿಟ್ಟು. ಇದು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಿಮಗೆ ಬೇಕಾಗಿರೋದು ಫಸ್ಟು ಅದೊಂದು ಮ್ಯಾಟ್ ಇಲ್ಲ ಅಂತ ಹೇಳಿದ್ರೆ ಚಾಪೆ ಯೂಸ್ ಮಾಡಿ, ಮನೇಲಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಥರ ಫೋಲ್ಡ್ ಮಾಡಿರೋಂಥ ಒಂದು ಟವಲ್ಲು. ಸೊ ಈ ಟವಲ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವ ನೀ ಪೇಯ್ನ್ ಇದೆಯೋ ಅದ್ರ ಕೆಳಗಡೆ ಈ ರೀತಿ ಮಂಡಿ ಕೆಳಗಡೆ ಇಟ್ಕೋಬೇಕು. ನೀವು ಹಿಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಕೈಗಳನ್ನ ಸ್ವಲ್ಪ ಈ ಥರ ಹಿಂದೆ ಹಿಡ್ಕೊಳ್ಳಿ. ಇಫ್ ಇನ್ ಕೇಸ್ ಕೈ ಏನಾದರೂ ಪೇಯ್ನ್ ಇತ್ತು ಅಂದರೆ ಆರಾಮಾಗಿ ಹಿಂಗೆ ಕೂತ್ಕೊಳ್ಳಿ. ಸೊ ನನಗೆ ಪೇಯ್ನ್ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಈ ರೀತಿ ಹಿಡ್ಕೊಂಡು ನಿಮ್ಮ ನೀ ಏನಿದೆ ಇದನ್ನು ಸ್ಟ್ರೈಟ್ ಮಾಡಬೇಕು. ಈ ಥರ ಬೆಂಡ್ ಮಾಡಬಾರ್ದು, ಈ ರೀತಿ ಸ್ಟ್ರೈಟ್ ಮಾಡಬೇಕು. ಈ ರೀತಿ ಸ್ಟ್ರೈಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಅದನ್ನು ನಾನು ಆದಷ್ಟು ಹೇರಲ್ಲೇ ಇಟ್ಟಿದ್ದೀನಿ. ಪಾದಗಳನ್ನ ಈ ಥರ ಟಚ್ ಮಾಡಿಲ್ಲ, ಈ ಥರ ಹೇರಲ್ಲೇ ಇಟ್ಟಿದ್ದೀನಿ, ಸ್ಟ್ರೈಟ್ ಮಾಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಈ ಮಂಡಿ ಮೇಲಿರುವಂಥ ಮಾಂಸಖಂಡಗಳು ಸ್ಟ್ರೆಂತ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇದು ಸ್ಟ್ರಾಂಗ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮಂಡಿ ಮೇಲೆ ಪ್ರೆಷರ್ ಬೀಳೋದು ಕಡಿಮೆ ಆಗುತ್ತೆ. ಸೊ ಈ ಎಕ್ಸಸೈಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಿಮ್ಮ ನೀಗೆ, ಆಮೇಲೆ ನೀ ಪೇಯ್ನ್ ಬರದೇ ಇರೋದಕ್ಕೆ. ಈ ಎಕ್ಸಸೈಸ್ನ ನೀವು 10ರಿಂದ 15 ಸೆಕೆಂಡು ಮಾಡಬೇಕು. 1 ರೌಂಡ್ ಆದರೂ ಮಾಡಿ ಅಥವಾ 2 ರೌಂಡ್ ಮಾಡಿ, ಅವ್ರವ್ರ ಕೆಪಾಸಿಟಿ. ನಿಮಗೆ ಕೆಪಾಸಿಟಿ ಇತ್ತು ಅಂದರೆ 2 ರೌಂಡ್ ಮಾಡಿ, ಆರಾಮಾಗಿ ಮಾಡಿ. 10ರಿಂದ 15 ಸೆಕೆಂಡ್ ಈ ರೀತಿ ಸ್ಟ್ರೆಚ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ನಾನು ಈ ಥರ ಒಂದು 10 ಸೆಕೆಂಡ್ ಸ್ಟ್ರೆಚ್ ಮಾಡಿದ್ದೀನಿ. ಸೊ ನನಗಾಗಲೇ ಇಲ್ಲಿ ಫೀಲ್ ಗೊತ್ತಾಗ್ತಿದೆ ಇಲ್ಲಿ ಆಯಿತಾ. ನಿಧಾನಕ್ಕೆ ಆರಾಮಾಗಿ ಮಾಡಿ ಈ ಎಕ್ಸಸೈಸ್ನ. ಇದು ಯಾರು ಬೇಕಾದರೂ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ನೀ ಪೇಯ್ನ್ ಜಾಸ್ತಿ ಇತ್ತು ಅಂದರೆ ನಿಧಾನಕ್ಕೆ ಒಂದು 5ರಿಂದ 10 ಸೆಕೆಂಡು ಸ್ಟ್ರೆಚ್ ಮಾಡಿ ಸಾಕು ಇದನ್ನು. ಸೊ ಇದು ಮೊದಲನೇ ಎಕ್ಸಸೈಸ್ ಆಗಿತ್ತು. ಇನ್ನು ಎರಡನೇ ಎಕ್ಸಸೈಸ್ ಹೇಳ್ಕೊಡ್ತೀನಿ ಬನ್ನಿ ಇವಾಗ. ಸೊ ಬನ್ನಿ, ಇವಾಗ ಎರಡನೇ ಎಕ್ಸಸೈಸ್ ಏನು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನೀವು ಈ ರೀತಿ ಮಲ್ಕೊಂಡು ನೋಡಿ ಇಲ್ಲಿ ನಿಮ್ಮ ಒಂದು ಮಂಡಿನ ಈ ರೀತಿ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿಬಿಟ್ಟು ಎರಡನೇ ಕಾಲಿದೆಯಲ್ಲ, ಇದು ಈ ರೀತಿ ಸ್ಟ್ರೈಟ್ ಮಾಡಬೇಕು. ನೋಡ್ಕೊಂಡ್ರಾ? ನೋಡಿ, ಒಂದು ಕಾಲು ಬೆಂಡ್ ಮಾಡಿದ್ದೀನಿ, ಒಂದು ಕಾಲು ಸ್ಟ್ರೈಟ್ ಮಾಡಿದ್ದೀನಿ. ನಿಮ್ಗೆ ನೀಟಾಗಿ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ನೋಡಿ. ನೋಡಿ ಇಲ್ಲಿ ಈ ರೀತಿ ಸ್ಟ್ರೈಟ್ ಮಾಡಬೇಕು. ಕಾಣಿಸ್ತಿದೆಯಾ? ಒಂದು ಕಾಲು ಬೆಂಡ್ ಇದೆ, ಒಂದು ಕಾಲು ಸ್ಟ್ರೈಟ್ ಇದೆ. ಈ ರೀತಿ ನೀವು ಸ್ಟ್ರೆಚ್ ಮಾಡೋದ್ರಿಂದ ಆಯಿತಾ, ನಿಮ್ಮ ಮಂಡಿ ನೋವು ರಿಲೀಫ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಯಾರ್ಯಾರಿಗೆ ಮಂಡಿ ನೋವಿದೆ ಮತ್ತು ನೀ ಪೇಯ್ನ್ಗಳು, ಜಾಯಿಂಟ್ ಪೇಯ್ನ್ ಇದು, ಈ ರೀತಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು ರಿಲೀಫ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಎರಡನೇ ಎಕ್ಸಸೈಸು. ಇನ್ನು ಮೂರನೇ ತೋರಿಸ್ತೀನಿ ಬನ್ನಿ. ಇನ್ನು ಮೂರನೇ ಎಕ್ಸಸೈಸ್ ಬಂದ್ಬಿಟ್ಟು ಆ್ಯಮ್ಸ್ಟ್ರಿಂಗ್ ಸ್ಟ್ರೆಚ್ಚು. ಇದು ಸ್ವಲ್ಪ ಲೈಟಾಗಿ ಕಷ್ಟ ಆಗ್ಬೋದು, ಬಟ್ ಮಾಡಿದ್ರೆ ಈಸಿ ಆಗುತ್ತೆ. ಟ್ರೈ ಮಾಡ್ತಾ ಇದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿ ಆಗುತ್ತೆ. ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ನಿಮ್ಮ ನೀನ ಸ್ಟ್ರೈಟ್ ಮಾಡ್ಕೋಬೇಕು. ನಿಮ್ಮ ಬೆನ್ನು ಸ್ಟ್ರೈಟಾಗಿ ಹಿಡ್ಕೊಳ್ಳಿ. ನಂತರ ಅದನ್ನು ಬೆಂಡ್ ಮಾಡಿ. ನೋಡಿ ಇಲ್ಲಿ ಬೆಂಡ್ ಮಾಡಿಬಿಟ್ಟು ನಿಮ್ಮ ಟೋಗೆ ಟಚ್ ಆಗಬೇಕದು ಆಯಿತಾ. ಈ ರೀತಿ ನೀವು ಮಿನಿಮಮ್ ಅಂದ್ರೂ ಒಂದು 5ರಿಂದ 10 ಸೆಕೆಂಡು ಈ ರೀತಿ ಸ್ಟ್ರೆಚ್ ಮಾಡಬೇಕು. ಯೋಗ ಮಾಡೋರಿಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗ್ಬೋದು. ಪ್ರಾಕ್ಟೀಸ್ ಇಲ್ದಿರೋರು ಮಾಡಿ, ಆರಾಮಾಗಿ ಮಾಡಿ ಆಯಿತಾ. ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ನಿಮ್ಮ ಟೋಗೆ ಟಚ್ ಆಗಬೇಕದು.
ಸೊ ಈ ರೀತಿ 5ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಈ ಬ್ಯಾಕ್ ಮಸಲ್ಸ್ ಏನಾದರೂ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ಅದು ರಿಲೀಫ್ ಆಗುತ್ತೆ. ಅದು ರಿಲೀಫ್ ಆಗಿ ನಿಮ್ಮ ಜಾಯಿಂಟ್ ಪೇಯ್ನಿಗೆ ಆಯಿತಾ ಹೆಲ್ಪ್ಫುಲ್ ಆಗುತ್ತೆ, ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಮೆಟ್ಲತ್ತವ್ರಿಗೆ ನಡಿಬೇಕಾದ್ರೆ ಎಲ್ಲ ಪೇಯ್ನ್ ಬರುತ್ತಲ್ಲ, ಇದು ಅವರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಎಕ್ಸಸೈಸು. ಈ 3ನೇ ಎಕ್ಸಸೈಸ್ನ ನೀವು ಮಿನಿಮಮ್ ಅಂದ್ರೂ ಒಂದು 2 ರೌಂಡ್ ಆದರೂ ಮಾಡಿ 5ರಿಂದ 10 ಸೆಕೆಂಡು 15 ಸೆಕೆಂಡು ಮಾಡ್ಬೋದು. ನಿಮ್ಮ ಕೆಪಾಸಿಟಿ. ಸ್ವಲ್ಪ ಪೇಯ್ನ್ ಆಗುತ್ತೆ ಮೊದಲನೇ ದಿವಸ, ಅಟ್ಲೀಸ್ಟ್ ಒಂದು ನೀವು 4-5 ಡೇಸ್ ಕಂಟಿನ್ಯೂಸ್ಲಿ ಮಾಡಿದಾಗ ಈ ಎಕ್ಸಸೈಸು ನಿಮಗೆ ಯೂಸ್ ಟು ಆಗುತ್ತೆ. ಬನ್ನಿ ಇನ್ನು 4ನೇ ಎಕ್ಸಸೈಸು ಯಾವುದು ಅಂತ ಹೇಳ್ಕೊಡ್ತೀನಿ. ಇನ್ನು 4ನೇ ಎಕ್ಸಸೈಸ್ ಬಂದ್ಬಿಟ್ಟು ನೀವು ಈ ರೀತಿ ಮಲಗಬೇಕು. ಫಸ್ಟು ಈ ರೀತಿ ಮಲ್ಕೊಂಡು ನಂತರ ನೀವು ಈ ಎಕ್ಸಸೈಸ್ ಹೆಸರು ಬಂದ್ಬಿಟ್ಟು ಹೀಲ್ ಸ್ಲೈಡ್ ಅಂದ್ಬಿಟ್ಟು, ಈ ನೋಡಿ ಇಲ್ಲಿ ನೀಟಾಗಿ ನಿಮ್ಮ ಹೀಲ್ಸ್ನ ಈ ರೀತಿ ಸ್ಟ್ರೈಟಾಗಿ ಹಿಂದೆ ಎಳ್ಕೋಬೇಕು. ಆದಷ್ಟು ಸ್ಟ್ರೆಚ್ ಮಾಡಿ. ಈ ರೀತಿ ನೀವು ಸ್ಟ್ರೈಟಾಗಿ ಹೀಲ್ನ ಹಿಂದೆ ಎಳ್ಕೊಂಡು ಆದಷ್ಟು ಹಿಂದೆ ಎಷ್ಟಾಗುತ್ತೋ ಅಷ್ಟು ಹಿಂದೆಗಡೆ ಎಳ್ಕೊಂಡಾಗ ಆಯಿತಾ, ನಿಮ್ಮ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತು ಆ ಸ್ಟಿಫ್ನೆಸ್ ಅಂತ ಏನಿರುತ್ತೆ ಲೆಗ್ಗಲ್ಲಿ ಅದು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕಡಿಮೆ ಆಯಿತು ಅಂದರೆ ನಿಮ್ಮ ನೀ ಪೇಯ್ನು ಕಡಿಮೆ ಆಗುತ್ತೆ. ನೋಡಿ ಈ ರೀತಿ ಒಂದು 5ರಿಂದ 10 ಸೆಕೆಂಡು ಮ್ಯಾಕ್ಸಿಮಮ್ 15 ಸೆಕೆಂಡ್ವರೆಗೂ ಈ ರೀತಿ ನೀವು ಹಿಡ್ಕೋಬೋದು. ಈ ರೀತಿ ಹಿಡ್ಕೊಂಡಾಗ ನಿಮ್ಮ ಮಂಡಿ ಪೇಯ್ನು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ಟೋಟಲ್ಲು ಈ 4 ಎಕ್ಸಸೈಸ್ನ ನೀವು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದಾಗ ಆಯಿತಾ, ನಿಮ್ಮ ಈ ಜಾಯಿಂಟ್ ಪೇಯ್ನ್ಸ್ ಏನಿದೆ, ನಿಮ್ಮ ನೀ ಪೇಯ್ನ್ಸ್ ಏನಿದೆ, ಇದೆಲ್ಲ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನ 18 ಇಯರ್ಸ್ ಆಫ್ ಫಿಟ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ನಾವು ಈ ರೀತಿ ಸ್ಟ್ರೆಚಿಂಗ್ ಮಾಡ್ತಿದ್ವಿ. ಮತ್ತು ನೀ ಪೇಯ್ನ್ಸ್ ಇದ್ದಾಗೆಲ್ಲ ಇದೇ ಸ್ಟ್ರೆಚಿಂಗ್ ಎಕ್ಸಸೈಸಸ್ನ ನಾನು ಯೂಸ್ ಮಾಡ್ತಿದ್ದಿದ್ದು. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು ಆಯಿತಾ. ಯಾರ್ಯಾರಿಗೆ ಈ ನೀ ಪೇಯ್ನ್ಸ್ ಇದೆ, ಜಾಯಿಂಟ್ ಪೇಯ್ನ್ಸ್ ಇದೆ, ಇದನ್ನು ರೆಗ್ಯುಲರಾಗಿ ಟ್ರೈ ಮಾಡ್ತಾಯಿರಿ. ಇದು ನಿಮಗೆ ಒಂದು 5ರಿಂದ 10 ನಿಮಿಷದಲ್ಲೇ ಸ್ಟಾರ್ಟಿಂಗೇ ನಿಮಗೆ ರಿಲೀಫ್ ಕಾಣುತ್ತೆ ಇದು ಆಯಿತಾ. ಬಟ್ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ಕರೆಕ್ಟಾಗಿ ಪರ್ಫಾರ್ಮ್ ಮಾಡಬೇಕು. ನಿಧಾನಕ್ಕೆ ಮಾಡಿ, ಜಾಸ್ತಿ ಆತರ ಪಡೋಕ್ಕೆ ಹೋಗಬೇಡಿ. ಬಂದಿಲ್ಲ ಅಂದರೆ ಟ್ರೈ ಮಾಡ್ತಾಯಿರಿ. ಮೊದಲನೇ ದಿವಸ ಕಷ್ಟ ಆಗ್ಬೋದು, 2ನೇ ದಿವಸ ಕಷ್ಟ ಆಗ್ಬೋದು, 3ನೇ ದಿವಸ ನೀವು ಪರ್ಫೆಕ್ಟ್ ಆಗ್ತೀರಾ. ಬಟ್ ಯಾವುದೇ ಕಾರಣಕ್ಕೂ ಸ್ಪೀಡ್ ಇರಬಾರ್ದು, ನಿಧಾನಕ್ಕೆ ಮಾಡಿ. ಎಸ್ಪೆಷಲಿ ವಯಸ್ಸಾದವರು, ಇದು ವಯಸ್ಸಾದವ್ರು ಯಾರು ನೋಡ್ತಾ ಇದ್ದೀರೋ ಆಯಿತಾ, ಯಾರು ನೀ ಪೇಯ್ನ್ ಇದೆ ಇದನ್ನು ನಿಧಾನಕ್ಕೆ ಮಾಡಿ, ಆ ಥರ ಬೀಳಕ್ಕೆ ಹೋಗಬೇಡಿ, ಆರಾಮಾಗಿ ಮಾಡಿ. ಇದು ನಿಮಗೆ ರಿಲೀಫ್ ಕೊಡುತ್ತೆ ಆಯಿತಾ. ಇದಾದಮೇಲೆ ನಿಮಗೆ ಒಂದು ಬೋನಸ್ ಟಿಪ್ ಕೊಡ್ತೀನಿ. ಈ ಎಕ್ಸಸೈಸ್ ಆದಮೇಲೆ ಇಲ್ಲಿ ಕೋಲ್ಡ್ ಪ್ಯಾಕ್ ಅಂತ ಬರುತ್ತಲ್ಲ, ಐಸ್ ಪ್ಯಾಕ್ನ ತೊಗೊಂಡು ಸ್ವಲ್ಪ ನೀವು ಲೈಟಾಗಿ ಅದ್ರ ಮೇಲೆ ಮಸಾಜ್ ಮಾಡಿ, ಅದು ಇನ್ನೂ ನಿಮಗೆ ಏನಂತಾರೆ ಮಸಲ್ ಸ್ಟಿಫ್ನೆಸ್ ಅನ್ನೋದು ಏನಿದೆ ಅದು ರಿಲೀಫ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಇದಾಗಿತ್ತು ಕಂಪ್ಲೀಟು ನೀ ಪೇಯ್ನು ಮತ್ತು ಜಾಯಿಂಟ್ ಪೇಯ್ನ ರಿಲೀಫ್ ಮಾಡುವಂಥ ಎಕ್ಸಸೈಸು. ಇದು ಪ್ರಾಕ್ಟಿಕಲ್ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಫ್ ಇನ್ ಕೇಸ್ ಅಲ್ಲಿ ಸಣ್ಣ ಪುಟ್ಟ ತಪ್ಪಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು ಆಯಿತಾ. ಇದೇ ರೀತಿ ನಿಮಗೆ ಏನಂತಾರೆ ಹೆಲ್ದಿ ವಿಡಿಯೋಸ್ಗಳೇ ನನ್ನ ಚಾನಲಲ್ಲಿ ಬರೋದು. ನೀವು ಏನಾದರೂ ಆಯಿತಾ ಫಿಟ್ ಆಗಬೇಕು, ನಾನು ಈ ದಡೂತಿ ದೇಹದಿಂದ ನಾನು ಸಣ್ಣಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಮತ್ತು ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರಿಗೆ ನೀವು ನನ್ನ ಏನಂತಾರೆ ಪರ್ಸ್ನಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಾನಲ್ಲಿ ಪರ್ಸ್ನಲಿ ನಾನೇ ನಿಮಗೆ ಕೋಚ್ ಮಾಡ್ತೀನಿ. ನಿಮ್ಮ ಏನಂತಾರೆ 8 ವಾರದಲ್ಲಿ 12 ವಾರದಲ್ಲಿ 10ರಿಂದ 15 kg ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ನಿಮಗೆ ಏನಂತಾರೆ ಸಪೋರ್ಟ್ ಮಾಡ್ತೀನಿ, ಪರ್ಸ್ನಲ್ ಕೋಚಿಂಗ್ ಮಾಡ್ತೀನಿ. ಸೀರಿಯಸ್ ಆಗಿರೋರು ನನಗೆ ಮೆಸೇಜ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಕಂಪ್ಲೀಟ್ ನೀ ಪೇಯ್ನ್ ಬಗ್ಗೆ. ನನ್ನನ್ನು ಏನಂತಾರೆ ನನ್ನ ವೀಡಿಯೋಸ್ನು ನೋಡ್ತಾ ಇರಿ, ನನ್ನ ಚಾನಲ್ನು ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ಏನಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.